ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮಾರ್ಕೆಟ್, ಲೆಟ್ಸ್ ಎಕ್ಸೆಪ್ಟ್ ದ ಮಾರ್ಕೆಟ್. ಅಂದರೆ ನೀವು ಮಾರ್ಕೆಟಿಂದ ಏನು ಕೂಡ ಬಯಸಬೇಡಿ. ನಿಮ್ಗೆ ಇದರ ಪ್ರಾಫಿಟ್ ಆಗಲಿ ಅಥವಾ ಇದರ ನಿಮಗೆ ಲಾಸ್ ಆಗಲಿ ಏನು ಕೂಡ ಬಯಸ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಬಯಸಿದ್ರೆ ನಿಮ್ಮ ಸೈಕಾಲಜಿ ಮೈಂಡ್ ಅದಕ್ಕೆ ಆಗುತ್ತೆ. ನಿಮ್ಗಲ್ಲಿ ಲಾಸ್ ಆದರೂ ಕೂಡ ನೀವು ಅದು ಪ್ರಾಫಿಟಿಕ್ಕಾಗಿ ಒದ್ದಾಡ್ತಾ ಇರ್ತೀರ, ಮತ್ತು ನೀವು ಅಲ್ಲಿ ಮಲ್ಟಿಪಲ್ ಟ್ರೇಡ್ ತೊಗೊಳ್ತೀರಾ. ಅಥವಾ ನಿಮ್ಗಲ್ಲಿ ಮಲ್ಟಿಪಲ್ ಲಾಸ್ ಆದರೂ ಕೂಡ ನೀವು ಟ್ರೇಡ್ ತೊಗೊಂಡಾಗ ನಿಮ್ಗಲ್ಲಿ ಲಾಸಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದೆಲ್ಲ ನೀವು ಎಕ್ಸೆಪ್ಟ್ ಮಾಡಬೇಕು. ನನ್ನ ತಪ್ಪೇನೋ ಅದನ್ನ ಎಕ್ಸೆಪ್ಟ್ ಮಾಡಬೇಕು. ಆವಾಗ ನೀವು ಅಲ್ಲಿ ಸ್ಟ್ರಾಂಗ್ ಆಗ್ತೀರ. ಆವಾಗ ನೀವು ಅಲ್ಲಿ ನಿಮ್ಮ ಸೈಕಾಲಜಿ ಬಿಲ್ಡ್ ಆಗುತ್ತೆ. ಅದನ್ನ ನೀವು ಕರೆಕ್ಟಾಗಿ ಇದು ಮಾಡಿದ್ದು, ದಟ್ ಮೀನ್ಸ್ ಆವಾಗ ನೀವು ಅದನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಆವಾಗ ನಿಮ್ಮ ಸೈಕಾಲಜಿ ಏನೂ ಇಫೆಕ್ಟ್ ಆಗಲ್ಲ. ಸೊ ದಟ್ ನಾ ಹೇಳ್ತಾ ಇರೋದು. ಫೈನ್. ಮೂರನೇ ವಿಷಯ ತುಂಬ ಇಂಪಾರ್ಟೆಂಟು. ಅದನ್ನ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದೊಳ್ಳೆ ಹಿಂಟ್ ಸಿಗುತ್ತೆ. ಫೈನ್. ಅದೇ ಹೇಳ್ತಾ ಇರೋದು, ಸ್ಟಾಪ್ ಎಕ್ಸೆಪ್ಟಿಂಗ್ ಫ್ರಮ್ ಮಾರ್ಕೆಟ್, ಲೆಟ್ಸ್ ಎಕ್ಸೆಪ್ಟ್ ದ ಮಾರ್ಕೆಟ್. ಸೊ ದ್ಯಾಟ್ ನೀವು ಅದನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ದಟ್ಸ್ ಇಟ್. ಫೈನ್. ಸೆಕೆಂಡ್ ಥಿಂಗ್ ಏನಂದರೆ, ರೆಡಿ ಟು ಲೂಸ್ ದ ಮನಿ. ದ್ಯಾಟ್ ಮೀನ್ಸ್ ನಿಮ್ಗೆ ಸ್ವಲ್ಪ ಆಕ್ವರ್ಡ್ ಆಗ್ಬೋದು. ಏನಂದರೆ, ನೀವೊಂದು ಎಕ್ಸ್ ಅಮೌಂಟ್ ಟ್ರೇಡ್ ಮಾಡ್ತೀರಾ ಅಥವಾ ಇನ್ವೆಸ್ಟಿಂಗ್ ಮಾಡ್ತೀರಾ. ಸೊ ಆ ಅಮೌಂಟ್ನ ನೀವು ಅಂದ್ಕೊಳ್ಬೇಕು, ನಾ ಈ ಅಮೌಂಟ್ನ ಲೂಸ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಆವಾಗ ನಿಮ್ಮ ಸೈಕಾಲಜಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಯಾಕಂದರೆ ಇನ್ ಕೇಸ್ ನೀವೊಂದು ಫೈನಾನ್ಷಿಯಲ್ ಕಂಡೀಷನ್ ಎಲ್ಲರದ್ದು ಒಂದೇ ಥರ ಇರಲ್ಲ. ಸೊ ನಂದು ಒಂದು ಥರ ಉಂಟು, ನಿಮ್ಮದು ಒಂದು ಥರ ಇರಬೇಕು, ಅಥವಾ ನಂದು ಒಳ್ಳೆ ಚೆನ್ನಾಗಿ ಉಂಟು ಅಥವಾ ನಿಮ್ಮದು ಒಳ್ಳೆ ಚೆನ್ನಾಗಿ ಉಂಟು, ನಂದು ತುಂಬ ಕೆಟ್ಟದಾಗ ಉಂಟು. ಸೊ ಹಾಗಾಗಿ ನಾ ಡೆಪ್ತಲ್ಲಿದ್ದು, ದಟ್ ಮೀನ್ಸ್ ನಾ ಸಾಲದಲ್ಲಿದ್ದಾಗ ನಾನು ಟ್ರೇಡಿಂಗ್ ಮಾಡಬೇಕು, ನಾ ಟ್ರೇಡಿಂಗಿಂದ ಹಣ ಮಾಡಬಲ್ಲೆ. ಸೊ ಆವಾಗ ನಿಮ್ಮ ಸೈಕಾಲಜಿ ಆಗಲ್ಲ. ಬಿಕಾಸ್ ನಿಮ್ಗಲ್ಲಿ ಲಾಸ್ ಆದರೆ ನಿಮ್ಮ ಸೈಕಾಲಜಿ ಡಿಸ್ಟ್ರಾಕ್ಟ್ ಆಗುತ್ತೆ. ನೀವಲ್ಲಿ ಓವರ್ ಟ್ರೇಡಿಂಗ್ ಮಾಡ್ತೀರಾ, ಮತ್ತಲ್ಲಿ ಲಾಸ್ ಆಗುತ್ತೆ, ಮತ್ತು ನೀವು ಸ್ಟಾಕ್ ಮಾರ್ಕೆಟಿಗೆ ಗ್ಯಾಮ್ಲಿಂಗ್ ಅಂತೀರ. ಸೊ ದಟ್ ನಾ ಹೇಳ್ತಾ ಇರೋದು, ನೀವು ಒಂದು ಅಮೌಂಟು ನಿಮ್ಗೆ ಗೊತ್ತುಂಟು ಅದನ್ನ ಲೂಸ್ ಮಾಡಲಿಕ್ಕೆ ರೆಡಿ ಇದ್ದೇನೆ, ನಂಗೆ ಅದ್ರ ಪ್ರಾಫಿಟ್ ಆದರೆ ವೆಲ್ ಆ್ಯಂಡ್ ಗುಡ್, ನಂಗೆ ಅಲ್ಲಿ ಲಾಸ್ ಆದರೂ ಕೂಡ ವೆಲ್ ಆ್ಯಂಡ್ ಗುಡ್. ಸೊ ದ್ಯಾಟ್ ನಿಮ್ಗೆ ಅಲ್ಲಿ ಒಂದು ಕರೆಕ್ಟ್ ಪ್ಲ್ಯಾನ್ ಆಗುತ್ತೆ, ಒಂದು ಸೈಕಾಲಜಿ ಒಂದು ಕರೆಕ್ಟಾಗಿ ಬಿಲ್ಡ್ ಆಗುತ್ತೆ. ಸೊ ದ್ಯಾಟ್ ನೀವು ಆ ಅಮೌಂಟ್ನ ಲಾಸ್ ಆಗಲಿ ಇದರ ಪ್ರಾಫಿಟ್ ಆಗಲಿ ನೋ ಇಶ್ಯೂ. ಬಿಕಾಸ್ ನಿಮ್ಗೆ ಗೊತ್ತುಂಟು ನೀವು ಒಂದು 10,000 ಅಥವಾ 5,000 ಅಥವಾ ವಾಟ್ ಎವರ್ ಅಮೌಂಟ್ ಅದು ನೀವು ಕರೆಕ್ಟ್ ಮಾಡಬೇಕು. ರೆಡಿ ಟು ಲೂಸ್. ಯಾವತ್ತೂ ಸ್ಟಾಕ್ ಮಾರ್ಕೆಟಲ್ಲಿ ಅವರೇ ಹಣ ಮಾಡ್ತಾರಂತೆ, ಯಾರು ಅವ್ರ ಹಣ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಸೊ ನಿಮ್ಗದು ಸೈಕಾಲಜಿ ಒಂದು ಕರೆಕ್ಟ್. ಬಿಕಾಸ್ ನಾನು ಹೇಳ್ತಾ ಇದ್ದೀನಿ 99% ಅಥವಾ 100% ಮೈಂಡ್ಸೆಟ್ ಓನ್ ಇನ್ ಸ್ಟಾಕ್ ಮಾರ್ಕೆಟ್. ಆ ಮೈಂಡ್ಸೆಟ್ನ ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡಲಿಕ್ಕೆ ಆಗೋದು. ಫೈನ್. ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ರೆಡಿ ಟು ಲೂಸ್ ಯುವರ್ ಮನಿ. ಈ ಮನಿನ ನೀವು ಅಂದ್ಕೊಳ್ಬೇಕು, ನಂಗೆ ಈ ಹಣ ಹೋದರೂ ಕೂಡ ಏನಿಲ್ಲ. ಫೈನ್. ಬಿಕಾಸ್ ಟ್ರೇಡಿಂಗ್ ಇಸ್ ಆಲ್ವೇಸ್ ಲಾಂಗ್ ಪ್ರೊಸೆಸ್. 1-2 ದಿನದಲ್ಲಿ ಸಕ್ಸಸ್ ಸಿಗಲ್ಲ, ಓವರ್ ನೈಟಲ್ಲಿ ಸಕ್ಸಸ್ ಸಿಗಲ್ಲ. ಇದು ತುಂಬಾ ಲಾಂಗ್ ಪ್ರೊಸೆಸ್. ಸೊ ದ್ಯಾಟ್ ನಾನು ಹೇಳ್ತಾಯಿದ್ದು, ನಾನು ಹೇಳ್ದಿದ್ದ ಪಾಯಿಂಟೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನೀವು ಬೇಸಿಕ್ನ ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಂಡ್ರೆ ಇದೊಂದು ಕರೆಕ್ಟ್ ಒಂದು ನೀಡ್ ಆಗುತ್ತೆ. ಬಿಕಾಸ್ ಈಗ ನೀವು ಇದನ್ನ ಫಿಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೊಂದು ಲಾಂಗ್ ರನ್ನಲ್ಲಿ ಹೋದಾಗ ನಿಮ್ಮ ಮಿಡ್ಲಲ್ಲಿ ಇದೆಲ್ಲ ನೆನಪಾದಾಗ ಆವಾಗ ನೀವು ತುಂಬ ದೂರ ಹೋಗಿರ್ತೀರ. ಸೊ ಆವಾಗ ನಿಮಗೆ ಸೈಕಾಲಜಿ ಇಫೆಕ್ಟ್ ಆಗುತ್ತೆ. ಸೊ ದ್ಯಾಟ್ ನೀವು ಇದೆಲ್ಲ ಒಂದು ನೆನಪಿಟ್ಕೊಂಡ್ರೆ ಫ್ಯೂಚರ್ ಒಳ್ಳೆಗ್ತದೆ. ಥರ್ಡ್ ಪಾಯಿಂಟ್, ಫಾಲೋ ದ ಪ್ರೊಸೆಸ್ ನಾಟ್ ದ ಪ್ರಾಫಿಟ್. ದಟ್ ಮೀನ್ಸ್ ಪ್ರೊಸೆಸ್ನ ಫಾಲೋ ಮಾಡಿ, ಪ್ರಾಫಿಟ್ನಲ್ಲ. ಸೊ ದ್ಯಾಟ್ ಧೋನಿ ಸರ್ ಒಂದು ಒಳ್ಳೆ ಲೈನ್ ಹೇಳಿದ್ದಾರೆ. ಏನು ಲೈನ್ ಅಂದರೆ, ಪ್ರೊಸೆಸ್ನ ಫಾಲೋ ಮಾಡಿ ನಾಟ್ ದ ರಿಸಲ್ಟ್ ಅಂತ. ಸೊ ಹಾಗಾಗಿ ಯಾವತ್ತೂ ನಾವು ಪ್ರೊಸೆಸ್ನ ಫಾಲೋ ಮಾಡ್ತೀವಿ, ನಮ್ಮ ರಿಸಲ್ಟ್ ಬಗ್ಗೆ ಚಿಂತೆ ಇರಲ್ಲ. ನಮಗಾಗ ರಿಸಲ್ಟ್ ಸಿಕ್ಕಾಗ ನಾವು ಅಷ್ಟು ಎಕ್ಸೈಟ್ ಆಗಲ್ಲ. ಬಿಕಾಸ್ ನಾವು ಪ್ರೊಸೆಸ್ನ ಫಾಲೋ ಮಾಡಿದ್ದೀವಿ. ವಿ ನೋ ವಾಟ್ ವಿ ಡೂ, ವಾಟ್ ವಿ ಡಿಡ್. ಸೊ ಆವಾಗ ನಮಗೇನು ಯುರೋಕ ಮೂಮೆಂಟಮ್ ಆಗಲ್ಲ. ಏನೋ ಒಂದು ಸಕ್ಸಸ್ ಸಿಕ್ಕಿದಾಗ ಅಥವಾ ಏನೋ ಒಂದು ಪ್ರಾಫಿಟ್ ಆದಾಗ. ಸೊ ನಮ್ಗೆ ಗೊತ್ತುಂಟು ಹರ್ಡಲ್ಸ್ ಎಲ್ಲ ಪಾರ್ ಮಾಡಬೇಕು. ಅದರ ನಾವು ಒಂದು ಪ್ಲ್ಯಾನ್ ಮಾಡಿದಾಗ ನಮಗೇನು ಕೂಡ ಅಡಚಣೆಗಳು ಬರೋದೇ ಇಲ್ಲ. ಸೊ ದ್ಯಾಟ್ ನಾನು ಹೇಳ್ತಾ ಇದ್ದೀನಿ, ಫಾಲೋ ದ ಪ್ರೊಸೆಸ್ ನಾಟ್ ದ ಪ್ರಾಫಿಟ್. ಪ್ರಾಫಿಟ್ ಯಾರು ಕೂಡ ಮಾಡ್ಬೋದು ಬ್ರೋ. ನೀವೊಂದು 2 ವರ್ಷ ಕೊಡಿ ಅಥವಾ 1 ವರ್ಷ ಕೊಡಿ, ಆವಾಗ ನೀವು ಕೂಡ ಪ್ರಾಫಿಟ್ ಮಾಡ್ಬೋದು. ಏನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ ಅಥವಾ ಏನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ ಅಥವಾ ಏನು ಯಾವುದು ಸೋಷಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀರಾ, ಅದನ್ನು ನೀವು ಕೂಡ ಮಾಡ್ಬೋದು. ಜಸ್ಟ್ ನೀವು ಪ್ರೊಸೆಸ್ನ ಫಾಲೋ ಮಾಡಿ. ನೀವು ಯೂಟ್ಯೂಬಲ್ಲಿ ತುಂಬ ಲರ್ನಿಂಗ್ ವೀಡಿಯೋಸ್ ಸಿಗ್ಬೋದು, ಲರ್ನ್ ಮಾಡಿ. ಅದರಿಂದ ಫಸ್ಟ್ ನೀವು ಅರ್ನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಫಸ್ಟ್ ನೀವು ಲರ್ನ್ ಮಾಡಿ. ಫಸ್ಟು ಕಲಿಯುವುದು ಮೋಸ್ಟ್ ಇಂಪಾರ್ಟೆಂಟ್, ಗಳಿಸೋದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಪ್ರಾಫಿಟ್ ಅಲ್ಲ. ಫಸ್ಟು ನೀವು ಕರೆಕ್ಟಾಗಿ ಕಲೀನಿ. ಅಲ್ಲಿ ಯಾವುದೇ ಒಂದು ಬಿಸ್ನೆಸ್ ಇರಲಿ ಬ್ರೋ, ಯಾವುದೇ ಒಂದು ಬಿಸ್ನೆಸ್ ಇಲ್ಲಿ ನೀವು ಅಲ್ಲಿ ಫಸ್ಟ್ ಪ್ಲ್ಯಾನ್ ಮಾಡ್ತೀರಿ. ನಂಗೆ ಇನ್ನೊಂದು XYZ ಒಂದು ಪ್ಲೇಸಲ್ಲಿ ನಾವು ಇದೊಂದು ಏನೋ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇದಕ್ಕೆ ಮೆಟೀರಿಯಲ್ ಇದು ಹಾಕುತ್ತಂದ್ರೆ ನಾವು ಪ್ಲ್ಯಾನ್ ಮಾಡ್ತೀವಿ. ಫೈನ್. ನಾವು ಫಸ್ಟ್ ದಿನ ಹೋಗಿ ನಂಗೆ ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ ಅದಂತ ನೋಡಲ್ಲ. ಸೊ
ಸೊ ಫಸ್ಟ್ ನಾವು ಪ್ರೊಸೆಸ್ನ ಫಾಲೋ ಮಾಡುವ. ಈ ಟ್ರೇಡಿಂಗು ಅಷ್ಟೇ, ಇದು ಲಾಂಗ್ ಟರ್ಮ್ ಒಳ್ಳೆ ಒಂದು ಬಿಸ್ನೆಸ್ಸು. ಇದು ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಮಾರ್ಕೆಟಾಗಿ, ಎಷ್ಟು ನೀವು ಗೊತ್ತುಂಟು ನಿಮ್ಮ ದಟ್ ಮೀನ್ಸ್ ಎಷ್ಟು ಮನಿ ನೀವು ಲೂಸ್ ಮಾಡಲಿಕ್ಕೆ ರೆಡಿ ಇದ್ದೀರಾ, ಆವಾಗ ನೀವಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ನಿಮಗೆ ರಿವಾರ್ಡ್ ಕೊಡ್ತದೆ. ಬಿಕಾಸ್ ನೀವಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ ಆವಾಗ ನೀವು ಲಕ್ಕಿ ಆಗೋದು. ನೀವು ಫಸ್ಟ್ ಆಫ್ ಆಲ್ ಲಕ್ಕಿ ಆಗಲ್ಲ, ಹಾರ್ಡ್ ವರ್ಕ್ ಮಾಡಿದವರು ಮಾತ್ರ ಲಕ್ಕಿ ಆಗೋದು ನನ್ನ ಪ್ರಕಾರ. ಸೊ ದ್ಯಾಟ್ ನಾನು ಹೇಳ್ತೇನೆ ಈ 3 ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್. ಸ್ಟಾಪ್ ಅಕ್ಸೆಪ್ಟಿಂಗ್ ಫ್ರಮ್ ಮಾರ್ಕೆಟ್, ಲೆಟ್ಸ್ ಅಕ್ಸೆಪ್ಟ್ ದ ಮಾರ್ಕೆಟ್, ರೆಡಿ ಟು ಲೂಸ್ ಯುವರ್ ಮನಿ, ಫಾಲೋ ದ ಪ್ರೊಸೆಸ್ ನಾಟ್ ದ ಪ್ರಾಫಿಟ್. ಸೊ ಈ 3 ವಿಷಯನ ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮ್ಗೆ ಇನ್ ಕೇಸ್ ಈ ವಿಡಿಯೋ ಗೊತ್ತಾಗಿಲ್ಲ ಅಂದರೆ ಪುನಃ ರಿಟರ್ನ್ ಒಮ್ಮೆ ಕೇಳಿ, ನಿಮ್ಗೆ ಸ್ವಲ್ಪ ಚೆನ್ನಾಗಿ ಕೇಳುತ್ತೆ ಅಥವಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಟ್ ನಾ ಇಷ್ಟು ಹೇಳ್ತಾ ಇರೋದು ಯಾಕಂದರೆ ವಿ ಲರ್ನ್ ಆ್ಯಂಡ್ ವಿ ಅರ್ನ್ ಟುಗೆದರ್. ಸೊ ಹಾಗಾಗಿ ಹೇಳ್ತು, ನಾನು ಕೂಡ ಬಿಗ್ನರೇ ಬ್ರೋ, ನೀವು ಕೂಡ ಬಿಗ್ನರೇ. ಸೊ ಎಲ್ಲ ಒಟ್ಟಿಗೆ ಬೆಳೆಯೋಣ, ಎಲ್ಲ ಒಟ್ಟಿಗೆ ಕಲಿಯೋಣ. ಸೊ ದಟ್ ಹಾಗೆ ಹೇಳ್ತಾರೆ. ಡೆಫಿನೆಟ್ಲಿ ವಿಡಿಯೋ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಗೆ ಇನ್ ಕೇಸ್ ಈ ವಿಡಿಯೋ ಸೆಕೆಂಡ್ ಪಾರ್ಟ್ ಬೇಕಂದರೆ ಮತ್ತು ತುಂಬ ಪಾಯಿಂಟ್ಸ್ ಉಂಟು. ಇದು 3 ಪಾಯಿಂಟ್ಸಲ್ಲಿ ಇನ್ನೂ ತುಂಬ ಪಾಯಿಂಟ್ ಉಂಟು. ಬಟ್ ಬೇಸಿಕ್ಕಾಗಿ ಮೋಸ್ಟ್ ನೀಡೆಡ್ ಪಾಯಿಂಟ್ ಅಂದರೆ ಇವು 3. ನಿಮ್ಗೆ ಇನ್ನೂ ಪಾಯಿಂಟ್ಸ್ ಬೇಕಂದರೆ ಈ ವಿಡಿಯೋನ 30 ಲೈಕ್ಸ್ನ ರೀಚ್ ಮಾಡಿ. ಇನ್ ಫ್ಯೂಚರಲ್ಲಿ ಇದೇ ಥರ ವಿಡಿಯೋ ಮತ್ತು ಕೂಡ ತರ್ತೀನಿ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿ ನೀವು ಝೆರೋದ ಏಂಜಲ್ 1 ಫೈರ್ಸಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಥ್ಯಾಂಕ್ ಯು.